ಹಾಯ್ ಬ್ರೋ ಹಾಯ್ ಹೇ ಬ್ರೋ ಹಾಯ್. ಬೆಂಗಳೂರು ತಟ್ಕೊಂಡ್ಬರೋಣ. ಯಾ ಶೂರ್. ಮೊದಲು ಎಲ್ಲೋಗೋಣ? ಮೊದಲಾಗಾದ್ರೆ ಮೂಲ ಸ್ಥಾನ ಮೆಜೆಸ್ಟಿಕ್ ಅಂತ ಶುರು ಮಾಡೋಣ. ಮೈ ಕಮ್ ಆನ್ ಲೆಟ್ಸ್ ಗೋ. ಮೆಜೆಸ್ಟಿಕ್ ನ ಮೊದಲು ಮೆಜೆಸ್ಟಿಕ್ ಅಂತ ಕರೀತಾ ಇದ್ರು, ಈಗೇನಂತ ಕರೀತಾರೆ? ಈಗಲೂ ಮೆಜೆಸ್ಟಿಕ್ ಅಂತಾನೆ ಕರೀತಾರೆ. ಮೆಜೆಸ್ಟಿಕ್ ಒಂಥರ ಮಹಾಭಾರತದಲ್ಲಿ ಚಕ್ರವ್ಯೂಹ ಇದ್ದಂಗೆ. ಹೋ, ಒಳಕ್ ಹೋಗ್ತೀವಿ ಆದ್ರೆ ಆಚೆ ಎಲ್ಲಿ ಬರ್ಬೇಕು ಅಂತ ಗೊತ್ತೇ ಆಗಲ್ಲ. ಕರ್ನಾಟಕದಲ್ಲಿ ಯಾವ ಮೂಲೆಯಿಂದ ಜನ ಬರ್ಬೇಕಾದ್ರು ಆದ್ರೂ ಬೆಂಗಳೂರಿಗೆ ಬರ್ಬೇಕಾದ್ರೆ ಫಸ್ಟ್ ಮೆಜೆಸ್ಟಿಕ್ ಗೆ ಬರ್ಬೇಕು. ಎಸ್ ಬ್ರೋ, ಹೆಜ್ಜೆ ಇಡ್ಬೇಕಾದ್ರೆ ಮೆಜೆಸ್ಟಿಕ್ ಅಲ್ಲೇ ಇಡಬೇಕು. ಹೌದು, ದಟ್ ಇಸ್ ಸ್ಪೆಷಾಲಿಟಿ ಆಫ್ ಮೆಜೆಸ್ಟಿಕ್. ಮೆಜೆಸ್ಟಿಕ್ ಸುತ್ತಮುತ್ತ ಮಾಲ್ಗೆ ಫೇಮಸ್. ಅವ್ರು ಹೇಳ್ತಾ ಇರೋದು ಲುಲ್ಲು ಮಾಲು ಗರುಡ ಮಾಲ್ ಅಲ್ಲ, ಅವ್ರು ಹೇಳ್ತಿರೋ ಮಾಲೇ ಬೇರೆ. ಆಮೇಲೆ ಏನ್ ಗೊತ್ತಾ, ಅಂಡರ್ ಪಾಸ್ ಅಲ್ಲಿ ಹೋದಾಗ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಎಸ್ಪೆಷಲಿ ನಮ್ಮಂತ ಯುವಕರು. ಏನೋ ಟೆಂಪ್ಟ್ ಆಗ್ಬಿಟ್ಟು ಬರ್ತೀರಾ ಆಗುತ್ತೆ, ಆದ್ರೆ ಬರ್ಬೇಕಾದ್ರೆ ಈ ಫ್ಲೈಓವರ್ ಮೇಲೆ ಅಂಡರ್ ಪಾಸ್ ಒಳಗೆ ತಲೆ ತಗ್ಗಿಸ್ಕೊಂಡು ಬನ್ನಿ. ತಲೆನ ಆ ಕಡೆ ಈ ಕಡೆ ಎತ್ತಬಾರ್ದಪ್ಪ, ಅಳು ಬರ್ಸ್ಬಿಡ್ತಾರೆ. ನಮ್ಗಾಗಿದ್ ಕಷ್ಟ ಅವ್ರಿಗೆ ಆಗೋದು ಬೇಡ ಅಂತ ಹೇಳ್ತಾ ಇದೀವಿ. ಬೇಡ, ನಾವು ಬೇಡ. ಈ ಮೆಜೆಸ್ಟಿಕ್ ಅಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ, ನೆಕ್ಸ್ಟ್ ಏರಿಯಾಗ ಹೋಗೋಣ ಅಲ್ವಾ? ಶಿಫ್ಟ್ ಬ್ರೋ. ಇವಾಗ ಯಾವ್ಯಾವ ಬಂದಿದ್ವಿ? ಕೂಲ್. ನಾವು ಬಂದಿರತಕ್ಕಂಥದ್ದು RR ನಗರ ಡಿವೋಷನ್. ನಮಸ್ತೆಯಿಂದ ಮಾತಾಡ್ಬೇಕು, ಭಕ್ತಿಯಿಂದ ಮಾತಾಡ್ಬೇಕು. ಓಕೆ ಓಕೆ. ಕುಬೇರ್ ಮೂಲೆ. RR ನಗರ ಸೆಲೆಬ್ರಿಟಿಗಳಿಗೆ ಫೇಮಸ್. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ನೋಡ್ಬೇಕಂದ್ರೆ RR ನಗರಕ್ಕೆ ಬರ್ಬೇಕು. ಕ್ಯಾಡ್ಬರೀಸ್. ಡಿಂಪಲ್ ಕ್ವೀನ್ ರಚಿತಾರಾಮ್ ಅವ್ರನ್ನ ನೋಡ್ಬೇಕಂದ್ರು RR ನಗರಕ್ಕೆ ಬರ್ಬೇಕು. ಬರೀ ಇಂಥದೇ. ಅಷ್ಟೇ ಯಾಕೆ, ನಮ್ಮ ಸೂಪರ್ ಸ್ಟಾರ್ ಮಜಾ ಭಾರತದ ಆರ್ಟಿಸ್ಟ್ಗಳನ್ನ ನೋಡ್ಬೇಕಂದ್ರು ಅವ್ರು ಎಲ್ಲಿ ಬೇಕಾದ್ರೂ ಸಿಗ್ತಾ ಇರ್ತಾರೆ. ಹೌದು, ಎಲ್ಲಿ ಬೇಕಾದ್ರೂ ಸಿಗ್ತಾ ಇರ್ತಾರೆ. RR ನಗರ ಆರ್ಚ್ ಎಂಟ್ರಿ ಕೊಟ್ಟಿದ ತಕ್ಷಣ ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ರಾಜರಾಜೇಶ್ವರಿ ತಾಯಿ ದೇವಸ್ಥಾನನ ದರ್ಶನ ಮಾಡ್ಕೋಬಹುದು. ಹೌದು, ಹಂಗೇ ಮುಂದಕ್ಕೆ ಹೋದ್ರೆ ಸ್ವಲ್ಪ ಒಂದ್ 2 ಹೆಜ್ಜೆ ಹೋದ್ರೆ ನಿಮಿಷಾಂಬ ದೇವ್ರನ್ನ ದರ್ಶನನೂ ಮಾಡ್ಕೋಬಹುದು. ಹಾಗೆ ಸ್ವಲ್ಪ 1 ಕಿಲೋಮೀಟರ್ ಮುಂದೆ ಹೋಗಿದ್ರೆ ನೀವು ಷಣ್ಮುಖ ದೇವಸ್ಥಾನ ದರ್ಶನ ಮಾಡ್ಕೋಬಹುದು. ಹಿಂಗೇ ತಲೆ ಎತ್ತಿ ನೋಡ್ಬೇಕಾಗುತ್ತೆ, ಅಷ್ಟು ದೊಡ್ಡ ದೇವಸ್ಥಾನ. ಹೌದು, ಹಂಗೇ ಸ್ವಲ್ಪ 2 ಹೆಜ್ಜೆ 2 ಕಿಲೋಮೀಟರ್ಗೆ ಮುಂದಕ್ಕೆ ಹೋದ್ರೆ ಶಿವನ ದೇವಸ್ಥಾನ ಸಿಗುತ್ತೆ. ಎಲ್ಲಾ ಜ್ಯೋತಿರ್ಲಿಂಗಗಳು ಒಂದೇ ಕಡೆ ನಾವು ದರ್ಶನ ಮಾಡ್ಕೋಬಹುದು. ಓಂ ನಮಃ ಶಿವಾಯ, ಶಂಭೋ ಶಂಕರ. ಬ್ರೋ, ಈಗ ನಾವು ನಾಗರ ಬಾವಿಗೆ ಹೋಗೋಣ. ಓಹೋ, ಒನ್ಸ್ ಅಪಾನ್ ಎ ಟೈಮ್ ಅದು ಕಾಡು, ಈಗ ಅದು ನಾಡು ಬ್ರೋ. ರೇ ಆ ರೋಡ್ಗಳು ನೋಡ್ಬೇಕು ನೀವು, ಹಳ್ಳಾದಿನ್ನೆ ಕಾಡು ಹೋಗಿದೆ ಅಷ್ಟೇ, ಆದ್ರೆ ರೋಡ್ಸ್ ಹಳ್ಳಾದಿನ್ನೆ ಹಂಗೇ ಇದೆ. ಹೌದು, ಯಾರಾದ್ರೂ ಕಾರ್ ಡ್ರೈವಿಂಗ್ ಮಾಡ್ಬೇಕಂದ್ರೆ ಏನೇ ಡ್ರೈವಿಂಗ್ ಕಲಿಬೇಕಂದ್ರೂ ನಾಗರ ಬಾವಿಯಲ್ಲಿ ಕಲಿಬೇಕು. ನಾಗರ ಬಾವಿಯಲ್ಲಿ ಕಲಿತ್ರೆ ಯಾವ ಬಾವಿಯಲ್ಲಿ ಬೇಕಾದ್ರೂ ಡ್ರೈವ್ ಮಾಡ್ಬೋದು. ಹೌದೌದೌದು, ಇಲ್ಲ ಕಲಿತೀರಾ ಇಲ್ಲ ಕಲಿತೀರಾ. ಸಿನಿಮಾದವರು ಸಿನಿಮಾ ಅಂದ್ರೆ ಮೊದಲು ಜ್ಞಾಪಕಕ್ಕೆ ಬರೋದು ಗಾಂಧಿನಗರ. ಆದ್ರೆ ನಾಗರಬಾವಿ, ಹೌದು, ನಿಮ್ಗೆ ಯಾರು ಬೇಕಾದ್ರೂ ನಾಗರಬಾವಿಯಲ್ಲೇ ಸಿಗ್ತಾರೆ. ಎಸ್ಪೆಷಲಿ ನಮ್ಮೂರ ತಿಂಡಿಯಲ್ಲಿ ಪ್ರೊಡ್ಯೂಸರ್ಸ್ ಮೀಟ್ ಮಾಡ್ಬೇಕಂದ್ರು ಡೈರೆಕ್ಟರ್ಗಳು ಸಿಗ್ತಾರೆ, ಹೀರೋಯಿನ್ ಸಿಗ್ತಾರೆ, ಹೀರೋಗಳು ಸಿಗ್ತಾರೆ. ಎಲ್ರು ಅಲ್ಲೇ ಮೀಟಿಂಗ್ ಮಾಡ್ತಿರ್ತಾರೆ. ಏನು ಮಾತಾಡಬೇಕಂದ್ರು ಅಲ್ಲೇ 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 ಎಲ್ಲ ಅಲ್ಲೇ. ಡೈರೆಕ್ಟರ್ಸ್ ಆಫೀಸು ಅಲ್ಲೇ, ಅಲ್ಲೇ. ಪ್ರೊಡ್ಯೂಸರ್ಸ್ ಆಫೀಸು ಅಲ್ಲೇ, ಸ್ಟುಡಿಯೋಗಳು ಅಲ್ಲೇ. ಬೇಜಾನ್ ಸ್ಟುಡಿಯೋಗಳಿದೆಯಪ್ಪ ನಾಗರಬಾವಿ. ಅದ್ರಲ್ಲೂ ನಮ್ಮ ಕಲರ್ಸ್ ಅಲ್ಲಿ ಬರುವಂತ ಎಲ್ಲಾ ಶೋಗಳು ನಾಗರಬಾವಿ ನಡೆಯೋದ್ ಕಣ್ರಿ. ಹೌದೇನೋ? ಅದು ಅಷ್ಟು ಬಿಡ್ರಿ. ಈಗ ಮಾಸ್ಟರ್ ಡಿಗ್ರೀಸ್ ಆಗ್ಬೇಕು ಅಂದ್ರೆ ಕಾಲೇಜ್ ಎಲ್ಲ ಮುಗಿಸ್ಕೊಂಡ್ ಬಂದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಾಗರಬಾವಿ. ಒಳ್ಳೆ ನವಿಲಿರ್ತಾವಂತಲ್ಲೇ. ಅವ್ರು ಹೇಳ್ತಾರೆ ನವಿಲೆ ಬೇರೆ. ಬೆಳಗ್ಗೆ ಜಾಗಿಂಗ್ ಮಾಡ್ಬೇಕು ಅಂದ್ರೆ ಎಂತೆಂತ ರೋಡ್ಸ್ ರೀ, ಎಂತೆಂತ ರೋಡ್ಸ್. ಹಂಗೆ ಜಾಗಿಂಗ್ ಮಾಡ್ಕೊಂಡು ಹೋಗ್ತಾ ಒಂದೇ ಒಂದು ಎಳ್ನೀರು ಕುಡ್ಕೊಂಡು ದೇಹ ತಂಪು ಮಾಡ್ಕೊಂಡು ಉಗಿರ್ ನೋಡ್ಕೊಂಡು ಕಣ್ ತಂಪು ಮಾಡ್ಕೊಂಡು ಅದು 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 ನಮ್ಮ ನಾಗರಬಾವಿ. ಒಳ್ಳೆ ಜಿಂಕೆಗಳಿದಾವ್ರಿ, ನವಿಲುಗಳು ಮಾತ್ರ ಅಲ್ಲ. ಅವ್ರು ಹೇಳ್ತಾರೆ ಜಿಂಕೆನು ಬೇರೆನೆ. ಬ್ರೋ, ನೆಕ್ಸ್ಟ್ MG ರೋಡ್ ಹೋಗೋಣ. ಪಾಶ್ ಏರಿಯಾ. MG ರೋಡ್ ಅಂದ್ರೆ ಮಹಾತ್ಮ ಗಾಂಧಿ ರೋಡ್. ಗಾಂಧೀಜಿ ಅವ್ರು ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದ್ರು? ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಯಾವಾಗ ಓಡಾಡ್ತಾರೋ ಅವತ್ತು ನಮ್ಮ ದೇಶಕ್ಕೆ ನಿಜವಾದ ಸ್ವತಂತ್ರ ಬಂದಿದೆ ಅಂತ ಅರ್ಥ. ಆದ್ರೆ ಈಗ 24 ಗಂಟೆ ಓಡಾಡ್ತಿರ್ತಾರೆ, ಚಡ್ಡಿ ಹಾಕೊಂಡು ಓಡಾಡ್ತಿರ್ತಾರೆ. ಫುಲ್ ಸ್ವತಂತ್ರ. ಅಷ್ಟೇ ಅಲ್ಲ, MG ರೋಡ್ ಬರ್ಬೇಕಂದ್ರೆ ಕೈ ತುಂಬಾ ಇರ್ಬೇಕು, ಜೇಬ್ ತುಂಬಾ ಇರ್ಬೇಕು. ನಮ್ ತರ ಕಾಲೇಜ್ ಬಿಟ್ಕೊಂಡ್ ಬರಕ್ಕಾಗಲ್ಲಪ್ಪ. ಈ ತರ ಸಣ್ಣ ಪುಟ್ಟ ಎಲ್ಲ ಬರ್ಕೋಬೇಡಿ. ನಮ್ಮದು ಬೆಂಗಳೂರು ಒಂಥರ ಮಿನಿ ಫಾರಿನ್ ಇದ್ದಂಗೆ. ಮತ್ತೆ ಹುಡುಗರು ಒಬ್ಬೊಬ್ಬರೇ ಬರಕ್ಕೆಲ್ಲ ಹೋಗ್ಬೇಡಿ, ಜೊತೆಲಿ ಬರ್ಬೇಕು. ಪಬ್ಬೊಳಗೆ ಬಿಡಲ್ಲ. ಪಬ್ಬು ಕಲ್ಚರ್ ಶುರುವಾಗಿದ್ದೆ MG ರೋಡ್ ಅಲ್ಲಿ. ಹೌದೌದೌದು. ಮತ್ತೆ ಇನ್ನೊಂದು ವಿಚಾರ ಗೊತ್ತಾ, ಇಲ್ಲಿ ನವಿಲುಗಳು ಜಾಸ್ತಿ ಇರ್ತವೆ. ಈಗಲೂ ಅವ್ರು ಹೇಳ್ತಾರೆ ನವಿಲ್ ಬೇರೆನೆ. ಬ್ರೋ, ಎಸ್ ಬ್ರೋ, ನೆಕ್ಸ್ಟ್ ಯಾವ ಏರಿಯಾಗೆ ಹೋಗೋಣ? JP ನಗರ. ಜಯಪ್ರಕಾಶ್ ನಗರ. ಜಯಪ್ರಕಾಶ್ ನಗರ. ಗಾಂಭೀರ್ಯ. ಜಯಪ್ರಕಾಶ್ ನಗರ ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ಇರುವಂತಹ ಏರಿಯಾ ಇದು. ನಿಮ್ಗೆ ಯಾಕೆ ಬೇಕದು? ನಮ್ಮ ಸುದೀಪ್ ಅವರು ಇರುವಂತ ಏರಿಯಾ. ಮತ್ತೇನೋ ಬೇಕು ನನಗೆ. ಇಲ್ಲಿ ಮಿನಿಮಮ್ ಟು ಮಿನಿಮಮ್ 30-40 ಸೀಟ್ ಅಲ್ಲಿ ಇರಲಿ. ಇಲ್ಲಿ ಮಿನಿಮಮ್
60-40 ಸೆಟ್ 100/100 ಹೌದು. ಮಿನಿಮಮ್ ಹೆವಿ ಕಾಸ್ಟ್ಲಿ ಹೆವಿ ಪಾಶ್ ಏರಿಯಾ. ಹೆವಿ ಪೋರ್ಷಪ್. ಯಾಕಂದ್ರೆ ಈ ಏರಿಯಾದಲ್ಲಿ ಮಿನಿಮಮ್ ಓಡಾಡೋದೇ BMW ಕಾರ್ಗಳು, ಚೀಪ್ ಕಾರ್ಗಳು. BMW ಕಾರ್ ಇಸ್ ವೆರಿ ಚೀಪ್ ಕಾರ್ ಇನ್ JP ನಗರ. ಅದಕ್ಕಿಂತ ಲೋಯೆಸ್ಟ್ ಕಾರುಗಳು ಸಿಗೋದೇ ಇಲ್ಲ. ಇದೆಲ್ಲ ಓನ್ಲಿ ಗುಜರಿ, ಈ ಆಲ್ಟೋ, ಸ್ಯಾಂಟ್ರೋ ಅವೆಲ್ಲ ಗೇಟ್ ಇಂದ ಆಚೆ ಇರಬೇಕು. JP ನಗರದ ಗೇಟ್ ಇಂದ ಆಚೆ ಇರಬೇಕು. ಹೆವಿ ಪಾಶ್ ಮ್ಯಾನ್, ಪಾಶ್. ನಮ್ಮ ಹತ್ರ ಹೆಂಗೂ BMW ಇಲ್ಲ, ನಾವು ಒಳಗೆ ಹೋಗುವಾಗಿಲ್ಲ. ಅಷ್ಟೇ ಬ್ರೋ. ನೆಕ್ಸ್ಟ್ ಯಾವ ಏರಿಯಾಗೆ ಹೋಗೋಣ? ನೆಕ್ಸ್ಟ್ ನಾವು ವಿಜಯನಗರಕ್ಕೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಹೆಸರು ವಿಜಯನಗರ. ತಿಂಡಿ ಪೋದ, ಫುಡ್ ಸ್ಟ್ರೀಟ್, ತಿನ್ನಕ್ಕೆ ಮೊದಲು ಫೇಮಸ್. ಇದೊಂಥರ ಮಿನಿ ಮೆಜೆಸ್ಟಿಕ್, ಮಿನಿ JP ನಗರ, ಮಿನಿ ಜಯನಗರ, ಮಿನಿ ಬೆಂಗಳೂರು. ಇಲ್ಲಿ ಎಲ್ಲ ಸಿಗ್ತವೆ. ಫುಡ್ ಸ್ಟ್ರೀಟ್ ಇದೆ, ಕಮರ್ಷಿಯಲ್ ಸ್ಟ್ರೀಟ್ ಇದೆ, ಕ್ಲಾತ್ ಸ್ಟ್ರೀಟ್ ಇದೆ, ಬೇಕಾದಷ್ಟು ಮಾಲ್ಗಳಿದೆ. ನಮ್ಮಂತ ಮಿಡಲ್ ಕ್ಲಾಸ್ ಅವರು ಬದುಕಕ್ಕಾಗುವಂತ ಏರಿಯಾ ಕಣ್ರಿ ಇದು ನಮ್ಮಂತವ್ರಿಗೆ. ಹೌದ್ರಿ. ಯಲಹಂಕ, ಅದು ಶ್ರೀಲಂಕಾ ಅಲ್ಲ, ಯಲಹಂಕ. ಹೌದು, ಇದು ಬೆಂಗಳೂರಿಗೆ ಸ್ವಲ್ಪ ದೂರ, ಅದು ಏರ್ಪೋರ್ಟ್ಗೆ ತುಂಬಾ ಹತ್ರ. ಆದ್ರೂ ಬೆಂಗಳೂರೇ ಯಲಹಂಕ. ಯಲಹಂಕದಲ್ಲಿ ಮಣ್ಣು ತುಂಬಾ ಮೆತು ಅಂದ್ಬಿಟ್ಟು ಯಾರು ತಗೊಂತಾ ಇರ್ಲಿಲ್ಲ. ನಾನು ತಗೊಂಡಿಲ್ಲಪ್ಪ. ಇವಾಗ ಹೋಗಿ ತಗೊಳಕ್ಕೂ ಸಿಗಲ್ಲ, ಹಂಗಿದೆ. ಬೆಂಗಳೂರಲ್ಲಿ ಅತಿ ದೊಡ್ಡ ಮಾಲ್ ಅಂದ್ರೆ ಮಾಲ್ ಆಫ್ ಏಷ್ಯಾ. ಅದು ಯಲಹಂಕದಲ್ಲಿ ಇರೋದು. ನಮ್ಮೂರಲ್ಲಿ ಊರೆಲ್ಲ ಸುತ್ತಾಕ ಬರೋದು ಒಂದೇ, ಇಲ್ಲಿ ಮಾಲ್ ಆಫ್ ಏಷ್ಯಾ ಸುತ್ತಾಕ ಬರೋದು ಒಂದೇ. ಆ ಮಾಲ್ ಆಫ್ ಏಷ್ಯಾನೇ ಒಂದು ಊರಿದ್ದಂಗೆ ಅಷ್ಟು ದೊಡ್ಡದಾಗಿರುತ್ತೆ. ನಾವು ಹೋಗ್ತಿವಿ, ಹೋಗ್ಬಿಟ್ಟು ಸುತ್ತಾಕೊಂಡು ಒಂದ್ 2-3 ಫೋಟೋ ತಗೊಬರ್ತೀವಿ ಅಷ್ಟೇ. ಎಲ್ಲ ಹಬ್ಬಗಳು ಚೆನ್ನಾಗಿ ಡೆಕೋರೇಷನ್ ಮಾಡಿ ಅಷ್ಟೇ, ನಾವೇನ್ ತಗೊಳಲ್ಲ. KR ಪುರ, ಕೃಷ್ಣರಾಜಪುರಂ. ಎಂಟ್ರಿ ಆಗಿದ ತಕ್ಷಣ ಒಂದೇ ಒಂದು ಪದ ಕೇಳೋದು, ಏನ್ಪಾ ಬಾಬುನವ ಮಂಚು ಗುನ್ನಾಮ ಹಿಂಗ್ ಕೇಳಿಸುತ್ತೆ. ಯಾಕಂದ್ರೆ ಆಂಧ್ರದವ್ರು ಜಾಸ್ತಿ KR ಪುರಂ ಅಂದಿದ ತಕ್ಷಣ. ಮೊದಲು ತಿರುಪ್ತಿಗೆ ಹೋಗ್ಬೇಕಂದ್ರೆ ಮಾತ್ರ KR ಪುರಂ ಬರ್ತಾ ಇದ್ವಿ. ಇವಾಗ KR ಪುರಂ ಬೆಂಗಳೂರೇ. ಫುಲ್ ಡೆವಲಪ್ಮೆಂಟ್. ಹೌದು. ಮತ್ತೆ ಎಲ್ಲಾ ರೈಲ್ಗಳನ್ನು KR ಪುರಂ ಮೇಲೆನೆ ಹೋಗ್ಬೇಕು. ಟಿನ್ ಫ್ಯಾಕ್ಟ್ರಿ. ಬ್ರೋ, ವಾಟ್ ಹ್ಯಾಪನ್? ಧೂಳು ಜಾಸ್ತಿ ಬ್ರೋ. ನಾವು ಸರ್ಜಾಪುರಕ್ಕೆ ಬಂದಿದ್ದೀವಿ. ಹೌದಾ? ಇದು ಕೊರೋನಾ ಎಫೆಕ್ಟ್ ಕೆಮ್ಮಲ್ಲ, ಡಸ್ಟ್ ಎಫೆಕ್ಟ್. ಯಾಕಂದ್ರೆ ಇದು ಕನ್ಸ್ಟ್ರಕ್ಷನ್ ಏರಿಯಾ ರೀ, ಡೆವಲಪ್ಮೆಂಟ್ ಆಗ್ತಿರೋ ಏರಿಯಾ ಆಗುತ್ತೆ. ಬೆಂಗಳೂರಲ್ಲಿ ಲೇಔಟ್ಗಳಂತ ಶುರುವಾಗಿದೆ ಸರ್ಜಾಪುರ ಕಣ್ರಿ. ದೊಡ್ಡ ಡೆವಲಪರ್ಸ್, ದೊಡ್ಡ ಕಾಂಟ್ರಾಕ್ಟರ್ಸ್ ಅವರೆಲ್ಲ ಜೀವನ ಕಟ್ಕೊಂಡಿದ್ದ ಸರ್ಜಾಪುರಿಂದ. ಒಂದು ಕಾಲದಲ್ಲಿ ಬೆಂಗಳೂರೆಲ್ಲೋ ಸರ್ಜಾಪುರ ಎಲ್ಲೋ, ಇವಾಗ ಸರ್ಜಾಪುರ ಬೆಂಗಳೂರೇ ರೀ. ಹೌದೌದು. ಈ ಕಡೆ ತಮಿಳ್ನಾಡು, ಈ ಕಡೆ ಬೆಂಗಳೂರಿಗೂ ಅಟ್ಯಾಚ್ ಡೆವಲಪ್ಮೆಂಟ್ ಏರಿಯಾ. ಸ್ಮೆಲ್ ಕೆಂಗೇರಿ ಬಂದ್ವಿ ಅನ್ಸುತ್ತೆ. ಇವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಕೆಂಗೇರಿ ಅಂದ್ರೆ ಬರೀ ಸ್ಮೆಲ್ ಅನ್ಕೊಂಡಿದ್ದಾರೆ. ಬ್ರೋ ನೋ, ಕೆಂಗೇರಿ ಇಸ್ ವೆರಿ ಡೆವಲಪ್ಡ್ ಏರಿಯಾ. ಎಸ್, ಮೆಟ್ರೋ ಇದೆ. ಮೆಟ್ರೋ ಶುರುವಾಗಿದೆ ಈ ಏರಿಯಾದಿಂದ. ಬ್ರೋ, ಇಲ್ಲೇನು ಸೈಟ್ ವ್ಯಾಲ್ಯೂ ಎಷ್ಟು ಅನ್ಕೊಂಡಿದ್ದೀರಿ? ಎಷ್ಟು ಅನ್ಕೊಂಡಿದ್ದೀರಿ? ತುಂಬಾ ಕಡಿಮೆ ಸಿಗುತ್ತೆ. ಮಿನಿಮಮ್ 60 lakhs ಏರಿಯಾ. 60 lakhs ಓನ್ಲಿ 20-30, ನಾಟ್ 30-40. ಮಡಿಕೇರಿಗೆ ಹೋಗ್ಬೇಕಂದ್ರೂ ಕೆಂಗೇರಿ ಮೇಲೆ ಹೋಗ್ಬೇಕು, ವಂಡರ್ಲಾಗ್ ಹೋಗ್ಬೇಕಂದ್ರೂ ಕೆಂಗೇರಿ ಮೇಲೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕಂದ್ರೂ ಕೆಂಗೇರಿ ಮೇಲೆ ಹೋಗ್ಬೇಕು, ಊಟಿಗೆ ಹೋಗ್ಬೇಕಂದ್ರೂ ಕೆಂಗೇರಿ ಮೇಲೆ ಹೋಗ್ಬೇಕು. ಬಟ್ ಸ್ಮೆಲ್ ಇದ್ರೂ ಕೆಂಗೇರಿ ಬೇಕು ಬ್ರೋ. ಹಂಗೂ ಹಿಂಗೂ ಬಿಡದಿಗೆ ಬಂದ್ವಿ. ಹೌದು, ಬಿಡದಿ ಏನಕ್ಕೆ ಗೊತ್ತಾ ಫೇಮಸ್? ಸಿಕ್ಕಾಪಟ್ಟೆ ಕೆಫೆಗಳು ಜಾಸ್ತಿ. ಬ್ರೋ, ತಟ್ಟೆ ಇಡ್ಲಿಗೆ ಬನ್ನಿ. ಬಿಡದಿ ಅಂದ್ರೆ ತಟ್ಟೆ ಇಡ್ಲಿಕ್ಕೆ ಫೇಮಸ್. ತಟ್ಟೆ ಇಡ್ಲಿನ ಚಟ್ನಿಯಲ್ಲಿ ಸವರ್ಕೊಂಡು ತಿಂತಾ ಇದ್ರೆ ಒನ್ ಮೋರ್ ಅಂತ ಇರ್ಬೇಕು ಬ್ರೋ. ಇನ್ನೊಂದು ವಿಶೇಷ ಏನ್ ಗೊತ್ತಾ ಬಿಡದಿಯಲ್ಲಿ? ಚಟ್ನಿ ಖಾಲಿ ಆದ್ರೆ ಚಟ್ನಿ ಕೊಡ್ತಾರೆ, ಇಡ್ಲಿ ಖಾಲಿ ಆದ್ರೆ ಇಡ್ಲಿ ಕೊಡಲ್ಲ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅಷ್ಟೇ ಅಲ್ಲ ಬ್ರೋ, ಅಲ್ಲೇ ಸ್ವಲ್ಪ ಬಿಡದಿಂದ ಸ್ವಲ್ಪ ಮುಂದೆ ಹೋದ್ರೆ ವಂಡರ್ಲಾ. ಕಪಲ್ಸ್ಗಾಗ್ಲಿ, ಮಕ್ಕಳಿಗಾಗ್ಲಿ, ಮುದುಕರಿಗಾಗ್ಲಿ ಎಲ್ರಿಗೂ ಫೇವ್ರೆಟ್. ಬ್ರೋ, ಎಸ್ ಬ್ರೋ, GG ಪಾಳ್ಯ, ಗುರುಗುಂಟೆ ಪಾಳ್ಯ. ಇದೇನೆ ಫೇಮಸ್ ಗೊತ್ತಾ? ಟ್ರಾಫಿಕ್ ಗೆ ನಂಬರ್ 2 ಬ್ರೋ. ಮತ್ ನಂಬರ್ 1 ಯಾವುದು? ಸಿಲ್ಕ್ ಬೋರ್ಡ್. ಅಂದ್ರೆ ಇದು ಸಿಲ್ಕ್ ಬೋರ್ಡ್ ತಮ್ಮ. ಅಷ್ಟೇ ಯಾಕೆ, ಜನ ಉತ್ತರ ಕನ್ನಡಕ್ಕೆ ಹೋಗ್ಬೇಕು ಅಂದ್ರು, ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ರು, ಮಂಗ್ಳೂರ್ಗೆ ಹೋಗ್ಬೇಕು ಅಂದ್ರು, ಫಸ್ಟ್ ಬರ್ಬೇಕಾಗಿರೋದು ಈ ಸೆಂಟ್ರಿಗೆ. ಬಟ್ ಆದ್ರೂ ಟೈಮಿಗೆ ಬಸ್ ಬರಲ್ಲ, ಜನ ಕಾಯ್ತಾನೇ ಇರ್ಬೇಕು.